ಲಕ್ಷ್ಮಿ ಹುಷಾರು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನಿನ್ನ ತಲೆಗೆ ಹಾಕೋಬೇಡ, ಮನೆಗೆ ಬಂದ್ಬಿಡು. ತಾತ ಹುಷಾರಾಗ್ಲಿ ಅಕ್ಕ. ನಾನವತ್ತು ಮದುವೆ ಮನೆಯಿಂದ ಎದ್ದು ಹೋಗ್ಬಿಟ್ಟಿದ್ರೆ ಯಾರ ಜೀವನನೂ ಹಾಳಾಗ್ತಿರ್ಲಿಲ್ಲ. ಯಾರದು? ನಾನು ದೆವ್ವ. ನೀನು ಹೊಡಿತೀಯಾ? ನನಗೆ ವಾಸನೆನೇ ತಡೆಯೋಕ್ಕಾಗ್ತಿಲ್ಲ. ಮುಗ್ದೋಯ್ತು, ಲಾಸ್ಟ್ ಪಫ್. ನಿನಗೆ ಸಿಗರೇಟ್ ಅಭ್ಯಾಸ ಇಲ್ಲ ಅಂದರೆ ಫೈನ್, ಬಟ್ ವಾಸನೆನ ಅಭ್ಯಾಸ ಮಾಡ್ಕೊ. ಐ ಕಾಂಟ್ ಗೋ ಔಟ್ಸೈಡ್ ಆಲ್ ದಿ ಟೈಮ್. ಏನಾಯ್ತು? ಏನಿಲ್ಲ, ಅದು ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಅಲ್ಲ, ಆಗ್ಲಿಂದ ಓಡಾಡ್ತಾನೆ ಇದೆಯಲ್ವಾ, ಹೊಸ ಜಾಗ ಅಂತ ನಿದ್ದೆ ಬರಲಿಲ್ವಾ? ಊಟ ಮಾಡಿಲ್ವಾ? ನಿನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀನೇನೂ ತಿಂದಿಲ್ಲ ಅಂತ. ಸಾರಿ ಲಕ್ಷ್ಮಿ, ನೀನು ಊಟ ಮಾಡಿದ್ಯೋ ಇಲ್ವೋ ಅಂತ ನಾನು ಕೇಳಕ್ಕೆ ಮರ್ತೋಯ್ತು. ಪರವಾಗಿಲ್ಲ. ಏಯ್, ಏನು ನಡೀತಿದೆ ರೂಮಲ್ಲಿ? ಏನೂ ಇಲ್ಲ ಆಂಟಿ, ಅದು ಇವತ್ತು ಕ್ಲಾಸಲ್ಲಿ ಆಗಿದ್ದ ಪಾಠದ ಬಗ್ಗೆನೇ ಗ್ರೂಪ್ ಡಿಸ್ಕಸ್ ಮಾಡ್ತಿದ್ವಿ ಆಂಟಿ. ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ರಾ ಅಥವಾ ಇಂಡಕ್ಷನ್ ಸ್ಟವ್ ಇಟ್ಕೊಂಡು ಏನಾದರೂ ಬೇಯಿಸ್ಕೊಂಡು ತಿಂತಾ ಇದ್ರಾ? ನೀವು ಮಾಡಿದ ಅದ್ಭುತವಾದ ಪಲಾವ್ ಮೊಸರು ಬಜ್ಜಿ ತಿಂದಮೇಲೆ ಹೊಟ್ಟೆಗೆ ನೀರೇ ಇಳಿತಿಲ್ಲ ಆಂಟಿ. ಕರೆಂಟ್ ಬಿಲ್ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ. 10 ರೂಪಾಯಿ ಜಾಸ್ತಿ ಬಂದರೂ ಒಂದೊಂದು ರೂಮ್ ಮೇಲೂ ರೈಡ್ ಮಾಡಿಬಿಡ್ತೀನಿ. ಸರಿ, ಭದ್ರವಾಗಿ ರೂಮ್ ಬಾಗ್ಲಾಕೊಂಡು ಮಲ್ಕೊಳ್ಳಿ. ಓನರ್ ಆಂಟಿ ಬಜಾರಿ ಥರ ಇಲ್ಲೇ ಎಲ್ಲೋ ಸ್ಟೇರ್ ಮಾಡ್ತಿರ್ಬೋದು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ತಿನ್ನು. ಸಿಗರೇಟ್ ಎಲ್ಲ ಸೇರ್ತಾಳೆ, ಕೆಟ್ಟವಳು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಅವಳಿಗೂ ಹೆಲ್ಪ್ ಮಾಡೋ ಒಳ್ಳೆ ಮನಸ್ಥಿತಿ ಇದೆ. ನೀನು ತಿನ್ನು. ಆದಿ, ಸುಮ್ಮನೆ ಮಲ್ಕೋ ಆದಿ, ಹಿಂಸೆ ಮಾಡಬೇಡ. ಈಗ ತಾನೇ ಮಲಗಿದ್ದೀನಿ. ಏ ಲಕ್ಷ್ಮಿ, ಎದ್ದೇಳೆ. ಕನ್ಸಲ್ಲಿ ಆದಿ ಬಂದ ಲಕ್ಷ್ಮಿ, ಬೆಳಗ್ಗೆ ಜಾವದ ಕನ್ಸು ಕಣೆ. ಇದ್ಯಾಕೆ ಲಕ್ಷ್ಮಿ ಕಣ್ ತುಂಬಿಕೊಂಡೆ? ಸಾರಿ ಲಕ್ಷ್ಮಿ, ನಾನೇನಾದರೂ ಹೇಳ್ಬಾರ್ದು ಹೇಳದ್ನಾ? ಹಾಗೇನಿಲ್ಲ ಕಣೆ,
ಅದು ಸಡನ್ನಾಗಿ ನಿದ್ದೆಯಿಂದ ಎದ್ನಲ್ಲ ಕಣ್ ತುಂಬ್ಕೋತು ಅಷ್ಟೆ. ಆಯ್ತಮ್ಮ, ನೀನು ಹೇಳಿದ್ದೆಲ್ಲ ನಾನು ನಂಬಿದೆ. ಅದು ಅವನ ಮನೇಲಿ ಅವನ ಜೊತೆ ಜಗಳ ಆಡಿದ್ದೆಲ್ಲ ನೆನಪಾಯ್ತಷ್ಟೆ. ಅದೇ ಕಣೆ, ಪ್ರೀತಿ ಆದಾಗ ಜಗಳ ಆಡಿದ್ದೆಲ್ಲ ನೆನಪಾಗುತ್ತೆ. ಯಾವ ಪ್ರೀತಿನೂ ಇಲ್ಲ, ಮಣ್ಣೂ ಇಲ್ಲ. ಮನ್ಸಿಗೆ ನೋವಾದಾಗ್ಲೂ ಅದೆಲ್ಲ ಕನ್ಸಲ್ಲಿ ಬರುತ್ತೆ. ಸರಿ ಸರಿ, ಬೇಗ ರೆಡಿಯಾಗು. ಏ ಕಾವ್ಯ, ಇನ್ನು ಬೆಳಗಿನ ಜಾವ 6 ಗಂಟೆ ಕಣೆ, ಇಷ್ಟು ಬೇಗ ಎದ್ದೇಳ್ಬೇಕಾ? ನಿನ್ ಬಾಯೆಲ್ಲ ನಿನ್ಗೆ ಗೊತ್ತಾಗುತ್ತೆ. ಬಾ. ಏ ಕಾವ್ಯ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸ್ನಾನಕ್ಕೆ. ಇಷ್ಟು ಬೇಗನಾ? ನೀನ್ ಈಗ ಸ್ನಾನ ಮಾಡಿಲ್ಲ ಅಂದ್ರೆ ಇವತ್ತೆಲ್ಲ ಸ್ನಾನ ಮಾಡಕ್ ಆಗಲ್ಲ. ಯಾಕೆ? ಈ ಬಿಲ್ಡಿಂಗ್ ಅಲ್ಲಿ ಏನಾದ್ರು ನೀರಿನ ಪ್ರಾಬ್ಲಮಾ? ಈ ಬಿಲ್ಡಿಂಗ್ಗೆ ಪ್ರಾಬ್ಲಮ್ಮು. ಅಂದ್ರೆ ನೀನ್ ಸ್ನಾನಕ್ಕೆ ಹೋಗ್ಬಿಟ್ ಬಾ, ಅಷ್ಟ್ರಲ್ಲೆಲ್ಲ ನಿನ್ಗೆ ಗೊತ್ತಾಗತ್ತೆ. ಹಾ, ಬರ್ತಾ ಬಕೆಟ್ ವಾಪಸ್ ತಗೊಂಬ, ಅಲ್ಲೇ ಇಡ್ಬೇಡ. ಓ, ಸ್ನಾನ ಆಯ್ತಾ ಮೇಡಮ್? ಹಾ, ಹಾಗಾದ್ರೆ ಜಾಗ ಖಾಲಿ ಮಾಡು. ಲಕ್ಷ್ಮೀಕೇಶ ಪುರೋಹಿತ್ರೆ, ಈಗ ಗೊತ್ತಾಯ್ತಾ ಈ ಬಿಲ್ಡಿಂಗ್ ಪ್ರಾಬ್ಲಮ್ ಏನು ಅಂತ? ಹ್ಞೂ ಕಣೆ, ಗೊತ್ತಾಯ್ತು. ಅಲ್ಲ, ದಿನ ಬಾತ್ರೂಮ್ ಮುಂದೆ ಈ ಥರ ಕ್ಯೂ ಇರುತ್ತೋ ಅಥವಾ ಇವತ್ತೇನಾದರೂ? ಓ, ಎಲ್ಲರೂ ನಿನ್ನ ನೋಡೋಕ್ಕೆ ಬಾತ್ರೂಮ್ ಮುಂದೆ ಕ್ಯೂ ನಿಂತಿದ್ದಾರೆ ಅಂತ ಅನ್ಕೊಂಡ್ಯಾ? ಡೈಲಿ ಇದೆ ಪಾಡು ಕಣೆ. ಇದೇ ಕಣೆ PG ಲೈಫು. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗೋದು ಇನ್ನೂ ತುಂಬ ಇದೆ. ನೋಡ್ತಾ ಇರು. ಲಕ್ಷ್ಮಿ, ನೀನು ಅದನ್ನೆಲ್ಲ ನೋಡಬೇಕು ಅಂದರೆ ಮೊದಲು PGಗೆ ಅಡ್ವಾನ್ಸ್ ಅಮೌಂಟ್ ರೆಡಿ ಮಾಡ್ಕೋಬೇಕಲ್ವಾ? ಏನಾದರೂ ಯೋಚನೆ ಮಾಡಿದ್ಯಾ? ಹ್ಞೂ ಕಣ್ರೆ, ಒಂದು ದಾರಿ ಸಿಕ್ಕಿದೆ. ನೀವಿಬ್ರು ಕಾಲೇಜ್ಗೆ ಹೋಗಿ, ನಾನು ಹೇಗೋ ದುಡ್ಡು ಅರೇಂಜ್ ಮಾಡ್ಕೊಂಡು ಬಂದು PG ಆಂಟಿ ಕೊಟ್ಟು ಕಾಲೇಜಿಗೆ ಬರ್ತೀನಿ. ನಾನು ಜೊತೆಲಿ ಬರ್ತೀನಿ ಲಕ್ಷ್ಮಿ. ಬೇಡ ಕಣೆ, ನನ್ನಿಂದ ನಿನ್ನ ಕ್ಲಾಸ್ ಮಿಸ್ ಆಗೋದು ಬೇಡ. ನಾನು ಬೇಗ ಹೋಗಿ ಬೇಗ ಬರ್ತೀನಿ, ಲೇಟ್ ಮಾಡಲ್ಲ. ಸರಿ. ತಗೋ. ಇದೇನೆ ಈ ಜೈಲಲ್ಲಿ ಊಟ ಮಾಡೋದಕ್ಕೆ ನಮ್ಮ ತಟ್ಟೆ ನಾವೇ ತಗೊಂಡು ಹೋಗ್ಬೇಕು, ನಾವೇ ತೊಳ್ಕೊಂಡು ಬಂದು ಇಟ್ಕೋಬೇಕು.